ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಹಾಗಿದ್ರೆ ಈಗ ಏನಾಗ್ತಾ ಇದೆ? ಸದ್ಯದ ಬೆಳವಣಿಗೆಗಳ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮಾತನಾಡಿದ್ದಾರೆ. ಇಷ್ಟು ದಿನಗಳಿಂದ ಮೌನವಾಗಿದ್ದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ, ಸದ್ಯದ ಬೆಳವಣಿಗೆಗಳ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮಾತನಾಡಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಈ ಸ್ಥಳದ ಬಗ್ಗೆ ಅನಗತ್ಯ ಗೊಂದಲ ಮೂಡಿಸಲಾಗ್ತಾ ಇದೆ. ಸೂಕ್ಷ್ಮವಾಗಿ ಪ್ಲಾನ್ ಮಾಡಿ ಷಡ್ಯಂತ್ರ ಮಾಡ್ತಿದ್ದಾರೆ. SIT ಮಾಡಿರೋದ್ರಿಂದ ನಾವು ನಿರಾಳರಾಗಿದ್ದೇವೆ ಅಂತ ಹೇಳಿ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಧರ್ಮಸ್ಥಳದಲ್ಲಿ ಏನ್ ಆಗ್ತಾ ಇದೆ? ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಈಗ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಅನಾಮಿಕ ಅನ್ನುವಂತಹ ವ್ಯಕ್ತಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಆಗ್ತಾ ಇದ್ರು ಕೂಡ ಯಾಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಲಿಲ್ಲ, ರಿಯಾಕ್ಷನ್ ಕೊಟ್ಟಿಲ್ಲ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಬಟ್ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. SIT ತನಿಖೆಯಲ್ಲಿ ಎಲ್ಲವೂ ಬಯಲಾಗುತ್ತೆ. ಸರ್ಕಾರ ಈಗ SIT ಅನ್ನ ರಚನೆ ಮಾಡಿದೆ. SIT ರಚನೆ ಮಾಡಿರೋದ್ರಿಂದ ನಾವು ನಿರಾಳರಾಗಿದ್ದೇವೆ. ತನಿಖೆಯಲ್ಲಿ ಎಲ್ಲವೂ ಬಯಲಾಗಲಿದೆ. ಕ್ಷೇತ್ರದ ಮೇಲಿನ ಅಸೂಯೆಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಮೊದಲ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರು. ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣ್ತದೆ. ಯಾಕಂದರೆ ಕ್ಷೇತ್ರದ ಇತಿಹಾಸ, ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ ಭಾಳ ಹಿಂದಿನಿಂದಲೂ ಭಾಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ. ಇಲ್ಲದ್ರೆ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಯಥಾ ಪ್ರಕಾರ ಎಲ್ಲವೂ ನಡೀತಾ ಇದೆ. ನಿನ್ನೆ ಗೃಹ ಮಂತ್ರಿಗಳು ಹೌಸಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. SIT ಈ ಪೂರ್ತಿ ತನಿಖೆಯಿಂದ ಸತ್ಯಾಸತ್ಯತೆಯನ್ನು ಹೊರಗೆ ತರ್ತೀವಿ ಅಂತ ಹೇಳಿದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಒಳ್ಳೆಯ ಮಾತದು. ಯಾಕಂದರೆ SIT ನಾವು ಸ್ವಾಗತ ಮಾಡಿದ್ದೇವೆ. SIT ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ. ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ, ಯಾವುದು ಅಸತ್ಯದಿಲ್ಲ. SIT ತನಿಖೆಯಿಂದ ಎಲ್ಲ ಹೊರಗೆ ಬರಲಿ ಮತ್ತು ತಪ್ಪಿಸ್ತಕ್ಕ ಸಾಕ ಶಿಕ್ಷೆ ಆಗಲಿ ಅಂತ. ಅದು ಶಿಕ್ಷೆ ಆಗಿದ್ರೆ ಎಲ್ಲರ ಜನರಿಗೆ ಬೇಜಾರಾಗಿದೆ. ಈಗ ಇಡೀ ರಾಜ್ಯದಿಂದೆಲ್ಲ ನನಗೆ ಬೇಡಿಕೆ ಬರ್ತಾಯಿದೆ, ನಾವು ಬರ್ತೇವೆ ಧರ್ಮಸ್ಥಳಕ್ಕೆ, ನೀವು ಬೇಡಪ್ಪ ಬೇಡ ಬರಬೇಡಿ ಅಂದರೆ 500 ಕಾರಲ್ಲಿ ಬರ್ತೇವೆ, 5 ಬಸ್ನಲ್ಲಿ ಬರ್ತೇವೆ, 1000 ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರು ಬರುವುದು ಬೇಡ, ಇಲ್ಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳ್ತಿದ್ದೆ. ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ, ಇದು ವಿಷಾದವಾಗಿದೆ. ಇದೆಲ್ಲ ತಡಿಬೇಕು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಕ್ಷೇತ್ರದ ಹೊರಗಡೆಯಿಂದ ಕೆಲವೊಂದು ಶಕ್ತಿಗಳು ಅಂತ ಹೇಳ್ಬೋದು, ಒಂದು ಪಿತೂರಿ ನಡೆಸ್ತದೆ. ಯಾಕೆ ಈ ರೀತಿ ಮತ್ತೆ ಮತ್ತೆ ಈ ರೀತಿ ಆಗ್ತಾ ಇದೆ ನಮಗೂ ಗೊತ್ತಿಲ್ಲ. ನಾವು ಅದನ್ನು ತಿಳ್ಕೋಬೇಕು ಅಂತ SITಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು. ಮತ್ತು ಎರಡನೇದಾಗಿ ಅಸೂಯೆ ಅಂದರೆ ಕ್ಷೇತ್ರ ಎಷ್ಟು ಕೀರ್ತಿ ಇದೆ, ಇಷ್ಟು ದಾನ ಧರ್ಮ ಮಾಡ್ತಾ ಇದೆ, ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದೆ, ಅಸೂಯೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ. ಅಸೂಯೆಯಿಂದಾಗಿ ಹೀಗಾಗ್ತಾ ಇದೆ ಅಂತ. ಈ ಹೆಗ್ಗಡೆಯವರ ಕುಟುಂಬ ಪೂರ್ತಿ ಧರ್ಮಸ್ಥಳ ಕ್ಷೇತ್ರವನ್ನು ಅವ್ರ ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲ ಹಾಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ? ಅಲ್ಲ, ಅದಕ್ಕೆ ಏನು ಅದು ವಿಷಯ ಅಂದರೆ ನನಗೆ ಗೊತ್ತಿಲ್ಲ. ಅದು ಸ್ವಂತ ಅಂತಂದರೆ ನಾವು ಸ್ವಂತದ ನಮ್ಮದಲ್ಲಿ ನಾವು ಹೀಗೆ ಇಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ಳಿಕ್ಕಾಗುತ್ತಾ? ಈಗ ಕ್ಷೇತ್ರದಲ್ಲಿ ಬರುವಂಥ ಯಾತ್ರಿಕರ ಅವರನ್ನು ಪ್ರತಿಯೊಬ್ಬರು ನಾವು ಪ್ರೀತಿ ಮಾಡ್ತೇವೆ. ಪ್ರೀತಿ ಮಾಡಿ ಅವರಿಗೆ ತೊಂದರೆ ಆಗಬಾರ್ದು, ಅವರು ವ್ಯವಸ್ಥಿತವಾಗಿ ಕ್ಯೂನಲ್ಲಿ ನಿಲ್ಲಬೇಕು, ಕ್ಯೂನಲ್ಲಿ ದರ್ಶನ ಸಿಗಬೇಕು ಮತ್ತು ಊಟ ಹಾಕಬೇಕು. ಇದೆಲ್ಲ ನಮ್ಮ ಪ್ರೀತಿ. ಅದು ಮತ್ತು ನಮ್ಮ ಕುಟುಂಬದವರ ಆ ಪ್ರೀತಿಯನ್ನು ನಾವು ಹೇಗೆ ತೋರಿಸೋದು? ನಮ್ಮದು ಅಂತಲ್ಲದೆ ನಾವು ಹೇಗೆ ಪ್ರೀತಿ ತೋರಿಸ್ಲಿಕ್ಕಾಗತ್ತೆ? ಹಾಗಾಗಿ ಪ್ರೀತಿಯನ್ನು ತೋರಿಸೋದಕ್ಕೂ ಒಂದು ಕಾರಣ ಬೇಕಾಗುತ್ತೆ. ಅದು ನಮ್ಮದು ಅನ್ನುವಂಥ ಅಭಿಮಾನವೇ ನಮ್ಮ ಎಲ್ಲ ಕೆಲಸದವರಿಗೆ ಈ ಅಭಿಮಾನ ಇದೆ. ನಮ್ಮದು ಧರ್ಮಸ್ಥಳ ಅಭಿಮಾನ ಇದೆ. ಆ ಅಭಿಮಾನದಿಂದ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಟ್ರಸ್ಟು ಏನೇನು ನೋಡ್ಕೊಳ್ತದೆ, ಈ ಹೆಂಗೆ ಒಂದು ಜನರಿಗೆ ಗೊತ್ತಾಗಬೇಕು, ಒಂದು ಸಂದೇಶ. ಟ್ರಸ್ಟ್ಗಳೆಲ್ಲ ಬೇರೆ ಬೇರೆ ಟ್ರಸ್ಟ್, ಎಜುಕೇಷನ್ ಟ್ರಸ್ಟ್ ಬೇರೆ ಇದೆ, ಮೆಡಿಕಲ್ ಟ್ರಸ್ಟ್ ಬೇರೆ ಇದೆ, ಶಾಂತಿವನ ಅಂಥೇಳಿ ಬೇರೆ ಟ್ರಸ್ಟ್ ಇದೆ. ಎಲ್ಲ ಟ್ರಸ್ಟ್ಗಳನ್ನು ಬೇರೆ ಬೇರೆ ಅಕೌಂಟಿಂಗ್ ಪರ್ಪಸ್ಸಿಗೆ ಎಲ್ಲ ನಮಗೆ ಲೆಕ್ಕ ಸಿಗಬೇಕಾದ್ರೆ ಟ್ರಸ್ಟ್ಗಳು ಮಾಡಿದ ಪ್ರತ್ಯೇಕ ಲೆಕ್ಕ ಸಿಗುತ್ತೆ. ಮತ್ತು ಅವರ ವ್ಯವಹಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಮಗೆ ಖಚಿತವಾಗಿ ನಿಲುವು ಗೊತ್ತಾಗುತ್ತೆ. ಅದಕ್ಕಾಗಿ ಟ್ರಸ್ಟ್ ಮಾಡಿದ್ದು, ಬೇರೆ ಯಾವ ಕಾರಣಕ್ಕೂ ಅಲ್ಲ.
ಟ್ರಸ್ಟ್ ಮಾಡಿರೋದು ಎಲ್ಲವೂ ಕ್ಷೇತ್ರದ ಅಧೀನದಲ್ಲೇ ಇದೆ, ಎಲ್ಲವೂ ಕ್ಷೇತ್ರ ಉಳಿಕೆ ಎಲ್ಲ ಕ್ಷೇತ್ರಕ್ಕೆ ಬರುತ್ತೆ. ಕಮ್ಮಿ ಆದರೆ ನಾವು ಕ್ಷೇತ್ರದಿಂದ ಅದಕ್ಕೆ ಕೊಡ್ತೇವೆ. ಹಾಗಾಗಿ ಟ್ರಸ್ಟ್ನಲ್ಲಿರುವಂಥ ನಂಬಿಕೆ ಎಲ್ಲ ಸಂಸ್ಥೆಗಳಲ್ಲಿದೆ. ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಅಸಂಭವ ಆಗುವಂಥದ್ದು ಯಾವುದು, ಅಸಂಬದ್ಧ ಆಗುವಂಥದ್ದು ಯಾವುದೂ ಇಲ್ಲ. ಮಂಜುನಾಥೇಶ್ವರನ ನಂಬಿಕೆಯಲ್ಲಿ ದ್ರೋಹ ಆಗಬೇಕಾ? ಇದೊಂದು ಹಿಂದೂ ಧರ್ಮದ ಮೇಲೆ ಅಪಪ್ರಚಾರನ? ಹೇಗೆ ನೋಡ್ತೀರಿ ಇದನ್ನು? ಇದು ಒಂದು ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮ ಎರಡೂ ಹೌದು. ಯಾಕಂದರೆ ಕ್ಷೇತ್ರದ ಮೇಲೆ ಕ್ಷೇತ್ರದ ಕೀರ್ತಿ ಇಷ್ಟು ಬೆಳಗುತ್ತಾ ಇದೆ, ಇಷ್ಟು ಒಳ್ಳೆಯ ಹೆಸರು ಬರ್ತಾ ಇದೆ ಅಂತೇಳಿ ಅಸೂಯೆ ಪಡುವಂಥವರು ಭಾಳ ಜನ ಇದ್ದಾರೆ. ಆ ಅಸೂಯೆಯನ್ನು ತೋರಿಸಲಿಕ್ಕೆ ಹಿಂದೂ ಧರ್ಮವನ್ನು ಕೂಡ ಅವರು ನಾಶ ಮಾಡಲಿಕ್ಕೆ ಬದ್ಧರಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇದು ಕೊನೆಗೆ ಹಿಂದೂ ಧರ್ಮಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಅದರಿಂದ ಕ್ಷೇತ್ರದ ಮೇಲೆ ಅಪವಾದ ಆಗ್ತಾಯಿದೆ. ಕ್ಷೇತ್ರದ ಮೇಲೆ ಅಪವಾದ ಕೊನೆಗೆ ಹಿಂದೂ ಧರ್ಮಕ್ಕೆ ಅದರಿಂದ ಏಟು ಬೀಳ್ತದೆ. ಎಲ್ಲೊಂದು ಕಡೆ ಇದು ರಾಜಕೀಯ ತಿರುವು ತಗೊಳ್ತಿದೆಯಾ? ಇಲ್ಲ, ಖಂಡಿತ ಇಲ್ಲ. ಈ ನಮ್ಮ ಅಭಿಪ್ರಾಯದಲ್ಲಿ ಇಲ್ಲ. ಮತ್ತು ತೆಗೆದುಕೊಂಡು ನಾನು ಅದಕ್ಕೆ ಏನು ಹೇಳಲಾರೆ. ಯಾಕೆಂದರೆ ಈಗ ಎಲ್ಲ ಪಕ್ಷದವರು ಇಲ್ಲಿ ಬರ್ತಾಯಿದ್ದಾರೆ. ಎಲ್ಲ ಪಕ್ಷದವರು ಶಾಸಕರು ಬಂದು ತಮ್ಮ ವೇದನೆಯನ್ನು ಹೇಳ್ಕೊಳ್ತಾರೆ. ತಮಗೆ ಎಷ್ಟು ಹಿಂಸೆ ಆಗಿದೆ ಇಲ್ಲಿ ಆಗಿರೋಂಥ ಅವಮಾನಕ್ಕೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಬೇರೆ ಯಾವ ಇದರಲ್ಲೂ ನಮಗೆ ಆ ರೀತಿ ಕಾಣ್ತಾ ಇಲ್ಲ. ಒಂದು ಕಡೆ ಉಪಮುಖ್ಯಮಂತ್ರಿ ಹೇಳ್ತಾರೆ ಇದೊಂದು ದೊಡ್ಡ ಷಡ್ಯಂತ್ರ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೇನೆ, ಇದರಿಂದ ಸತ್ಯ ಹೊರಗೆ ಬರಲಿದೆ, ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಹೇಗೆ ನೋಡ್ತೀವಿ? ಎರಡೂ ಒಳ್ಳೆಯದು, ಎರಡು ಸತ್ಯವೇ. ಎಲ್ಲರೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿ ಭಕ್ತರೇ ಅವರು. ಹಾಗಾಗಿ ಇಲ್ಲಿ ನಡೆಯುವಂಥ ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ. ನಾವೆಲ್ಲ ಈಗ ಸರ್ಕಾರಿ ಶಾಲೆಗಳಿಗೆ ಸಹಾಯ ಕೊಡೋದು, ಬೆಂಚ್ ಡೆಸ್ಕ್ ಕೊಡುವಂಥದ್ದಾಗಲಿ ಅಥವಾ ಪುಸ್ತಕ ಸ್ಕಾಲರ್ಶಿಪ್ ಕೊಡೋದಕ್ಕೆ ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡ ಮಾಧ್ಯಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಕೊಡ್ತಾಯಿದ್ದೇವೆ. ಅದೆಲ್ಲ ನಮ್ಮ ಮುಖ್ಯಮಂತ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಕೂಡ ಹೇಳೋದು ಸರಿ ಇದೆ. ನಾವೆಲ್ಲ ಆ ಉದ್ದೇಶದಿಂದ ಮಾಡಿರುವಂಥ ಯಾವ ಉದ್ದೇಶವೂ ಕೂಡ ಇಲ್ಲ ಇದರಲ್ಲಿ. ಕನ್ನಡ ಮಾಧ್ಯಮ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಎಲ್ಲ ಕಡೆ ಕನ್ನಡ ಪ್ರಸಾರ ಆಗಬೇಕು, ಶಾಲೆಗಳು ಪ್ರಸಾರ ಆಗಬೇಕು ಅಂತ ನಮ್ಮ ಉದ್ದೇಶ. ಈಗ ಒಂದು ಕಡೆ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಒಳ್ಳೆಯದು, ಒಳ್ಳೆ ರೀತಿಯಲ್ಲಿ ನಡೆದರೆ ಒಳ್ಳೆಯದು. ಅದು ತಪ್ಪಿತಸ್ಥರನ್ನು ಅವರು ಶಿಕ್ಷೆಗೊಳಪಡಿಸಬೇಕು. ಇಲ್ಲದ್ರೆ ಇದು ಮುಂದುವರಿತಾ ಹೀಗೆ ಮುಂದುವರಿಯೋದಾದರೆ ಅರ್ಥ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ. ಎಲ್ಲರೂ ಹೇಳೋದೇನು ಅಂತಂದರೆ ಒಂದು ತನಿಖೆ ಅದರಿಗೆ ಯಾರು ತಪ್ಪಿತಸ್ಥರು ಶಿಕ್ಷೆ ಆಗಲಿ ಅಂತ, ಶಿಕ್ಷೆ ಆಗಲೇಬೇಕು ಅಂತ. ಈಗ ಈ ಮುಸ್ಕುದಾರಿ ಧರ್ಮಸ್ಥಳ ಕ್ಷೇತ್ರ ಸುತ್ತ ಹೋಗಿ ಅಲ್ಲಿ ಇಲ್ಲೆಲ್ಲ 13-14 ಜಾಗಗಳ ತೋರಿಸಿದ್ದಾನೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ? ಏನು ಹೇಳಲಿಕ್ಕೆ ಇಲ್ಲ. SIT ವರದಿಯೇ ನನಗೆ ಅದಕ್ಕೆ ಆಧಾರ. ವರದಿ ಬಂದ ಮೇಲೆ ನಾನು ಹೇಳಬೇಕಷ್ಟೆ. ಈಗ ಮಧ್ಯವರ್ತಿ ಬಂದಿದೆಯಂತೆ, ಇನ್ನು ಪೂರ್ತಿ ವರದಿ ಕೊಟ್ಟರ ಮೇಲೇ ಹೇಳಬೇಕಷ್ಟೆ. ಅದಕ್ಕೆ ನಾನೇನು ಹೇಳಲಿಕ್ಕಿಲ್ಲ, ಅವನ ಬಗ್ಗೆ ನಾನೇನು ಹೇಳೋದಿಲ್ಲ. ಎಲ್ಲರಿಗೂ ಹೇಳೋದು ಅದು ಸರಿಯಲ್ಲ, ಸುಳ್ಳು 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 ಅಂತ ಹೇಳ್ತಿದ್ದಾರೆ. ಅದನ್ನು ಪೂರ್ವ ಮಾಡೋ SIT ವರದಿ ಅದಕ್ಕೆ ಒಳ್ಳೆಯ ಮಾಹಿತಿ. ಈಗ ಸೋಷಿಯಲ್ ಮೀಡಿಯಾ ಆಧಾರಿತವಾಗಿ ಒಂದು ದೊಡ್ಡ ಪಿತೂರಿನೇ ನಡೀತದೆ. ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರೋ ವಿಡಿಯೋಗಳು, ಇದ್ರ ಬಗ್ಗೆ ಏನು? ನಿಜವಾಗಿ ನೀವು ಹೇಳಿದ ಹಾಗೆ ಅದು ಸತ್ಯ ಇಲ್ಲ ಅಂತಾದರೆ ಅದನ್ನು ನಿಲ್ಲಿಸಬೇಕು. ಅವರಲ್ಲಿ ತಕ್ಷಣ ನಿಲ್ಲಿಸಬೇಕು. ಅದನ್ನು ನಿಲ್ಲಿಸಿ ಒಳ್ಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು.